ಆಫ್ ರೋಡಿಂಗ್ ಎಲ್ಲ ಇಲ್ಲೇ ಮಾಡ್ಬೋದು ಗೈಸ್. ಸ್ಟೋರಿ ಎಲ್ಲ ಹೆಂಗ್ ಸ್ಟಾರ್ಟ್ ಆಯ್ತು ಏನೇನ್ ಕತೆ ಅಂತ ಹೇಳ್ತಾರೆ. 1 ಅವರ್ ಟ್ರಾವೆಲ್ ಮಾಡ್ಕೊಂಡು ಇವಾಗ ಇಲ್ಲೇ ಇವಳು ಬವಿತಾ ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ಇವಳೆ ಬವಿತಾ. ಗೈಸ್ ಎಲ್ಲ ಪ್ಯಾಕಿಂಗ್ ನಡೀತಿದೆ. ಇವಾಗ ಎಲ್ಲಿ ಹೋಗ್ತಾ ಇದೀನಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಅಪ್ಪ ಒಂದು ಬ್ಯಾಗ್ ಇಟ್ಕೊಂಡವ್ರೆ, 2 ಬ್ಯಾಗ್ ಇಟ್ಕೊಂಡವ್ರೆ, ನಮ್ಮಮ್ಮ ಒಂದು ಬ್ಯಾಗು ಅಂಡ್ ನಾನೊಂದು ಬ್ಯಾಗ್ ಇಟ್ಕೋಬೇಕು. ಇವಾಗ ಹೊರಡ್ತಾ ಇದೀವಿ, ಲೆಟ್ಸ್ ಗೋ. ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಹೇಳ್ತೀನಿ ಟೈಮ್ ಆಗ್ಬಿಟ್ಟೈತೆ, ಅರ್ಜೆಂಟ್ ಐತೆ. ಎಲ್ಲ ಚೆಕ್ ಮಾಡ್ಕೋತಾ ಇದೀನಿ, ಏನಾದ್ರು ಮಿಸ್ ಮಾಡ್ಕೊಂಡಿದ್ದೀನ, ಏನಾದ್ರು ಮಿಸ್ ಮಾಡಿದ್ದೀನ ಅಂತ ನೋಡ್ತಾ ಇದೀನಿ. ಎಲ್ಲಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಪ್ಯಾಕ್ ಮಾಡಾಯ್ತು. ಅಪ್ಪ ಅಮ್ಮ ಮನೆ ಲಾಕ್ ಮಾಡ್ಕೊಂಡು ಬರ್ತಾರಂತೆ. ಸೊ ನಾನು ಇವಾಗ ಕೆಳಗಡೆ ಹೋಗ್ಬಿಟ್ಟು ಕಾರ್ ನಮ್ದು ಹಿಂದೆಗಡೆ ಐತೆ, ಸೊ ಅಲ್ಲಿಂದ ಮುಂದೆಗಡೆ ತಗೊಬರ್ಬೇಕು. ಅದಕ್ಕೆ ನಾನೇ ಇವಾಗ ಫಸ್ಟ್ ಹೋಗ್ತಾ ಇದ್ದೀನಿ. ಅಂಡ್ ಇವತ್ತು ನಾವೆಲ್ಲರೂ ಊರಿಗೆ ಹೋಗ್ತಾ ಇದೀವಿ. ಅಂಡ್ ಫೈನಲಿ ನಮ್ಮ ಚೋಟ ಮರಿನ ಫಸ್ಟ್ ಟೈಮು ನಾನು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಯಾವ ಥರ ಇರುತ್ತಂತ ಎಂಜಾಯ್ಮೆಂಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಕಾರ್ ಹಿಂದೆ ಇರೋದನ್ನ ಮುಂದೆ ತಂದ್ಬಿಡೋಣ. ಗೈಸ್ ನಮ್ಮ ಕಾರ್ನ ನೋಡ್ತಿದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಬೇಬಿ ಅವರ ತಂಗಿ ಇವಳು, ಇಲ್ಲ ನಮ್ಮ ಬೇಬಿ ಅವರ ದೊಡ್ಡಕ್ಕ ಇವಳು. ನಮ್ಮ ಬೇಬಿ ಯಾರು ಗೊತ್ತಾ? ನಮ್ಮ ಎಕ್ಸ್ಪಲ್ಸು. ಇದು ಅವ್ರ ದೊಡ್ಡಕ್ಕ ಬೇಬಿ, ಅವಳು ತಂಗಿ. ಎಕ್ಸ್ಪಲ್ಸ್ ಬಂದು ತಂಗಿ, ಇವಳು ದೊಡ್ಡಕ್ಕ. ಸೊ ಇವಾಗ ಈ ಕಾರ್ನ ತಗೊಂಡು ಹೋಗ್ಬೇಕು, ಮುಂದೆಗಡೆ ತಗೊಂಡು ಹೋಗ್ಬೇಕು. ಆ್ಯಂಡ್ ಓಹೋ ಗೈಸ್ ಇಲ್ಲಿ ನೋಡಿ, ಪುರಿ ಚಿಪ್ಸು ಈ ಥರ ಚಿಕ್ಕಪಟ್ಟ ಧೂಳುಗಳು. ಇಲ್ಲಿ ನೋಡಿ ಅಪ್ಪ, ಕಾರ್ನ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ನಮ್ಮ ಅಮ್ಮ, ನನಗೆ ಗೊತ್ತಾಗಬೇಕು, ನಮ್ಮ ಡ್ಯಾಡಿಗಲ್ಲ, ನನಗೆ ಗೊತ್ತಾಗಬೇಕು. ಯಾಕಂದ್ರೆ ನಾನೇ ಜಾಸ್ತಿ ಓಡಿಸೋದು ಕಾರಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ. ಇವಾಗ ಇಟ್ಸ್ ಟೈಮ್ ಟು ಕ್ಲೀನ್ ಇಟ್. ಲೆಟ್ಸ್ ಗೋ. ಇವಾಗ ಹೆಂಗ್ ಕ್ಲೀನ್ ಮಾಡ್ತೀನಿ ಗೊತ್ತಾ? ಬನ್ನಿ ಹೇಳ್ತೀನಿ. ಗೈಸ್ ಇದು ಅಗಾರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್. ಇದರಲ್ಲಿ ಏನೇನ್ ಕೊಟ್ಟಿದ್ದಾರೆ, ಹೆಂಗ್ ಯೂಸ್ ಮಾಡೋದು, ಏನೇನಿಲ್ಲ ಅಂತ ಇವಾಗ ತಿಳಿಸ್ತೀನಿ. ಇದು ಬಂದ್ಬಿಟ್ಟು ಅಗಾರೋ HVC 1081 ಕಾರ್ಡ್ಲೆಸ್ ರೀಚಾರ್ಜಬಲ್ ಕಾರ್ ವ್ಯಾಕ್ಯೂಮ್ ಕ್ಲೀನರ್. ನಮ್ ಕಾರ್ ನ ಕ್ಲೀನ್ ಆಗಿ ಇಡೋದಕ್ಕೆ ಪರ್ಫೆಕ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸ್ಟ್ರಾಂಗ್ 100 volts ಕಾಪರ್ ಮೋಟರ್ ವಿತ್ 5.5 kPa ಪವರ್ಫುಲ್ ಸೆಕ್ಷನ್, ಪವರ್ಡ್ ಬೈ 2800 mAh ಬ್ಯಾಟರಿ. ಫಸ್ಟ್ ಇಲ್ಲಿ ಕೊಟ್ಟಿರೋ ಟೇಪ್ ನ ರಿಮೂವ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಟೀಲ್ ಫಿಲ್ಟರ್ ನ ಯೂಸ್ ಮಾಡಿದ್ದಾರೆ. ಇದು 99.9% ಡಸ್ಟ್ ಪಾರ್ಟಿಕಲ್ಸ್ ನ ತಡೆಯುತ್ತೆ. ಹಾಗೆ ಇನ್ನ ರಿಮೈನಿಂಗ್ ಪಾರ್ಟ್ಸ್ ಎಲ್ಲ ಹೊರಗಡೆ ಹೋಗದಂತೆ ತಡೆಯುತ್ತೆ. ಇದಕ್ಕೆ ಒಂದು ಚಾರ್ಜಿಂಗ್ ಕೊಟ್ಟಿರ್ತಾರೆ. ಅಂಡ್ ಇದರಲ್ಲಿ 1.2 ಮೀಟರ್ AC ಪವರ್ ಕಾರ್ಡ್ ಇರುತ್ತೆ ಫಾರ್ ಈಸಿ ಚಾರ್ಜಿಂಗ್. ಇದರಲ್ಲಿ ಇನ್ನು ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಫ್ಲೆಕ್ಸಿಬಲ್ ಓಸ್ ಪೈಪ್ ಇರುತ್ತೆ, ಕ್ರೇವೈಸ್ ನೋಸಲ್ ಇರುತ್ತೆ, ಮಲ್ಟಿಪರ್ಪೋಸ್ ಬ್ರಷ್ ಇರುತ್ತೆ, ಎಕ್ಸ್ಟ್ರಾ ಕನೆಕ್ಟರ್, ಎಕ್ಸ್ಟ್ರಾ ಬ್ರಷ್, ಹಾಗೆ ಕ್ಯಾರಿ ಬ್ಯಾಗ್ ಕೂಡ ಕೊಟ್ಟಿರ್ತಾರೆ. ಈಗ ಕಾರ್ನೆಲ್ಲ ನೀಟ್ ಆಗಿ ಕ್ಲೀನ್ ಮಾಡೋಣ. ಈ ಅಗಾರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಮಲ್ಟಿಪರ್ಪೋಸ್ ಬ್ರಷ್ ನ ಹಾಕೊಂಡು ನಮ್ ಕಾರ್ ಅಲ್ಲಿರೋ ಡ್ಯಾಶ್ ಬೋರ್ಡ್ ನ ಸೀಟ್ಸ್ ನ ನೀಟಾಗಿ ಕ್ಲೀನ್ ಮಾಡ್ತಿದ್ರೆ ಅಲ್ಲಿರೋ ಚಿಕ್ಕ ಪುಟ್ಟ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಕೆಲವೊಂದ್ ಜಾಗದಲ್ಲಿ ನಾವು ಕೈ ಹಾಕೋಕ್ಕಾಗಲ್ಲ, ಆ ಟೈಮ್ ಅಲ್ಲಿ ಕ್ರೇವೈಸ್ ನೋಸಲ್ ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ಟೈಟ್ ಸ್ಪೇಸಸ್ ಜಾಗದಲ್ಲಿ ಇರೋ ಡಸ್ಟ್ ನೆಲ್ಲ ನೀಟಾಗಿ ಕ್ಲೀನ್ ಮಾಡಬಹುದು. ಹಾಗೆ ಸೀಟ್ಸ್ ಹತ್ರ ಈ ತರ ಚಿಕ್ಕ ಪುಟ್ಟ ಧೂಳಿದ್ದಾಗ ಕ್ರೇವೈಸ್ ನೋಸಲ್ ನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬಹುದು. ಹಾಗೆ ಕೊಟ್ಟಿರೋ ಓಸ್ ಪೈಪ್ ನ ಕಾರಲ್ಲಿರೋ ಫ್ಲೋರ್ ಹಾಗೆ ಬ್ಯಾಕ್ ಸೀಟ್ ಅಲ್ಲಿರೋ ಎಲ್ಲಾ ಧೂಳನ್ನು ಕೂಡ ಕಂಪ್ಲೀಟ್ ಆಗಿ ನೀಟಾಗಿ ಕ್ಲೀನ್ ಮಾಡಬಹುದು. ಕ್ಲೀನ್ ಎಲ್ಲ ಮಾಡೋದ್ಮೇಲೆ ಸ್ಟೀಲ್ ಫಿಲ್ಟರ್ ನ ರಿಮೂವ್ ಮಾಡಿ ಅದರಲ್ಲಿರೋ ಡಸ್ಟ್ ನ ಕೆಳಗಡೆ ಹಾಕ್ಬೇಕು. ಆಮೇಲೆ ಕೊಟ್ಟಿರೋ ಎಕ್ಸ್ಟ್ರಾ ಬ್ರಷ್ ನ ಅಲ್ಲಿರೋ ಏರ್ ವೆಂಟ್ಸ್ ಮತ್ತೆ ಫೈನ್ ಡಸ್ಟ್ ಅಲ್ಲಿರೋ ಚಿಕ್ಕ ಪುಟ್ಟ ಧೂಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಕನೆಕ್ಟರ್ ಗಳೆಲ್ಲ ಅಂಡರ್ ಸೀಟ್ಸ್ ಮತ್ತೆ ನ್ಯಾರೋ ಏರಿಯಾಸ್ ಇರೋ ಜಾಗದಲ್ಲೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಕ್ಲೀನ್ ಎಲ್ಲ ಮಾಡೋದ್ಮೇಲೆ ನಮ್ ಕಾರು ಅಲ್ಟಿಮೇಟ್ ಆಗಿ ಪಳಪಳ ಅಂತ ಉಳಿತಿತ್ತು. ಇನ್ನೊಂದು ಮೇನ್ ಥಿಂಗು ಸ್ಟೀಲ್ ಫಿಲ್ಟರ್ ನ ಸಾಫ್ಟ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡೋದು ಮಾತ್ರ ಮರಿಬಾರ್ದು. ಎಲ್ಲಾನು ಕೂಡ ಕೊಟ್ಟಿರೋ ಸ್ಟೋರೇಜ್ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಹೊರಗಡೆನೂ ಕೂಡ ತಗೊಂಡೋಗಿ ಯೂಸ್ ಮಾಡ್ಕೋಬಹುದು. ಅಗಾರೋ HVC 1081 ಅಲ್ಲಿ 1 year ವ್ಯಾರಂಟಿ ಕೂಡ ಸಿಗುತ್ತೆ. ಸೊ ನೋಡಿದ್ರ ಅಗಾರೋದು ಹೆಂಗೆಲ್ಲ ಯೂಸ್ ಮಾಡೋದು, ಏನೇನೆಲ್ಲ ಹೆಂಗೆ ಯೂಸ್ ಮಾಡೋದಂತ ನೋಡಿದೀರಾ. ಅಂಡ್ ಡೆಫಿನೆಟ್ಲಿ ಎಲ್ಲಾ ಕಾರನವರು ಕೂಡ ಇದನ್ನ ಪರ್ಚೇಸ್ ಮಾಡಬೇಕು, ಸೊ ದಟ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಊರಿಗೆ ಓಡ್ತಾ ಇದೀವಿ, ಬನ್ನಿ ಹೋಗುವ. ಗೈಸ್ ಫೈನಲಿ ಹೊರಟಿದೀವಿ ಇವಾಗ ಕಾರಲ್ಲಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಈಗ ಅಟ್ ಪ್ರೆಸೆಂಟ್ ಕಾರಲ್ಲಿ ನಾವೆಲ್ಲರೂ ಹೊರಟಿರೋದು ಊರಿಗೆ. ನಮ್ ಜೊತೆಗೆ ನಮ್ಮ ಫಾದರ್ ಇಂಡಿಯಾ, ನಮ್ ಜೊತೆಗೆ ನಮ್ಮ ಫಾದರ್ ಇಂಡಿಯಾ. ಅಂಡ್ ಮೊದಲನೇ ಬಾರಿ ನಮ್ ಜೊತೆಗೆ ಊರಿಗೆ ಬರ್ತಿಳೆ ನಮ್ಮ ಚೊಟ್ಟ ಮರಿ. ಬಿಟ್ಬಿಟ್ಲು. ಓ ಏನೋ ಚಿರಂತ ಕಾಪಿ ಹಿಡಿತಾಳೆ. ಅಪ್ಪ ದೇವ್ರೆ, ಹಿಂಗೆಲ್ಲ ಮಾಡ್ತಾಳಲ್ಲ ಗೈಸ್. ಚಿರಂತದ್ ಕಾಪಿ ಹಿಡಿತಾಳಲ್ಲ ಗುರು. ಅಯ್ಯೋ ಚಿರಂತದ್ ಕಾಪಿ ಹಿಡಿತಾಳೆ. ಆಮೇಲೆ ನನ್ ಜೊತೆಗೆ ನಮ್ಮ ಅಮ್ಮನೂ ಕೂಡ ಇದಾರೆ. ಸೊ ನಾನು, ಅಮ್ಮ, ಅಪ್ಪ ಮತ್ತೆ ಬವಿತಾ ಮತ್ತೆ ನಮ್ಮ ಅಣ್ಣ ಮತ್ತೆ ನಮ್ಮ ಕ್ರಶು 6 ಜನನು ಇವಾಗ ಊರಿಗೆ ಹೋಗ್ತಾ ಇದೀವಿ ನಮ್ಮ ಸೆಲೋರಿಯ ಕಾರಲ್ಲಿ. ಇವಾಗ ಟೈಮ್ ಎಷ್ಟು ಅಂದ್ರೆ 5 ಗಂಟೆಗೆ ಊರಿಗೆ ಹೊರಟಿರೋದು. ಮರಿ ನಮ್ಮ ಊರಿಗೆ ಫಸ್ಟ್ ಟೈಮ್ ಹೋಗ್ತಿದ್ಯಾ? ಏನಾದ್ರು ಹೇಳಂಗಿದ್ರೆ ಹೇಳವಾ? ಏನಿಲ್ವಾ? ಬಿಡಮ್ಮ ಒಂದೆರಡು ಡೇಟ್ ಅವಳಿಗೆ.
ನಿಮ್ಮೂರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಏನಾದ್ರೂ ಹೇಳು. ಆಫ್ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಕಟ 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 ಅಂತ ಮಾತಾಡ್ತಾಳೆ. ಮೊಬೈಲ್ ಎತ್ತಿದ ತಕ್ಷಣ ಒಂಚೂರು ಸೈಲೆಂಟ್ ಆಗ್ಬಿಡ್ತಾಳೆ. ಬುಜ್ಜು ಅದ್ರಲ್ಲೂ ಅಕಸ್ಮಾತ್ ಯಾರಾದ್ರೂ ಹೊಸಬ್ರು ಬಂದ್ರಂತೂ ಟುಸ್ ಪಟಾಕಿ ಇವಳು. ಅವಳು ಹೆಂಗಾದ್ರೆ ಬಿಜ್ಲಿ ಪಟಾಕಿ, ಚಿಕ್ಕ ಮಕ್ಳುದಿಲ್ವಾ ಆತರದ್ದು. ಇಲ್ಲ ಈಗ ರಚಿಕೆ ಹೇಳ್ತಾಳೆ ನೋಡಿ, ಈಗ ರಚಿಕೆ ಹೇಳ್ತಾಳೆ. ಓ ಎದಳಿದ್ರು ದೆವ್ವ ಎದಳ್ತು. ಮಲ್ಗಿರೋ ದೆವ್ವನ ಎಬ್ರಿಸೋದಂದ್ರೆ ಹಿಂಗೆ ಗೈಸ್. ಇವಾಗ ಒಂದ್ ಅರ್ಧ ಗಂಟೆ ಅಲ್ಲ, ಇನ್ನೊಂದ್ ಸ್ವಲ್ಪ ತಲಿ ನಮ್ಮ ಅಣ್ಣ ಮತ್ತೆ ನಮ್ಮ ಕಶು ಈಗ ನಮ್ಮ ಕಾರಲ್ಲಿ ಕೂತ್ಕೋತಾರೆ. ನಾನ್ ಬೆಳಗ್ಗೆಯಿಂದ ಫುಲ್ ಎಡಿಟಿಂಗ್ ವರ್ಕ್ಸ್ ಮಾರೆ, ಅದನ್ನ ಮುಗಿಸೋಷ್ಟಲ್ಲೇ 4 ಗಂಟೆ ಆಗ್ಬಿಟ್ಟಿತ್ತು. ಸೊ ಇವಾಗ ಫೈನಲಿ ಅದನ್ನ ಮುಗಿಸಿ ಹೊರಟಿದೀವಿ ಊರಿಗೆ. ಎಂತ ರೋಡ್ ಮಾರ, ಎಂತ ರೋಡ್, ಹಳ್ಳ ದಿಣ್ಣೆಗಳೇ. ಇಲ್ಲೇ ಬರ್ಬೋದು, ಆಫ್ ರೋಡಿಂಗ್ ಎಲ್ಲ ಇಲ್ಲೇ ಮಾಡ್ಬೋದು ಗೈಸ್. ಅಬಿಬಿ ಕಮ್ ಟು ನಮ್ಮ ಅಣ್ಣಂಗ್ ಮನೆ. ಈ ರೋಡ್ ಎಲ್ಲ ಕಂಪ್ಲೀಟ್ ಆಫ್ ರೋಡಿಂಗ್ ತರನೇ ಐತೆ, ಆಫ್ ರೋಡಿಂಗ್. A few moments later. ನಮಸ್ಕಾರ ಅಣ್ಣ, ನಮಸ್ತೆ. ನೀನನ್ ತಪ್ಕೋಣ, ನಾನು ನಮ್ಮ ಕಶಂಗ್ ತಪ್ಕೋತೀನಿ. ಸ್ಟಾರ್ಟ್ ಆಯ್ತು. ಎಲ್ಲಿ ಬೆಳ್ಳುಳ್ಳಿ ಕೊಡು ಒಂಚೂರು ಗೈಸ್. ನಮ್ಮ ಅಣ್ಣ ಮತ್ತೆ ನಮ್ಮ ಕಶು ನೀನ್ ಎಷ್ಟು ಮಿಸ್ ಮಾಡ್ಕೊಂಡಿ. ಮಾಸ್ಕ್ ಹಾಕಿದ್ಯಾ ಅಂದ್ರೆ ಒಂದು ವಾಮಿಟು, ಇನ್ನೊಂದು ಅಷ್ಟು, ಏನಿಲ್ಲ. ಸೊ ಇವಾಗ ಎಲ್ರು ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೊರಡುವ. ಅಣ್ಣ ಒಂದ್ ಆಯ್ ಹೇಳಂಗೆ ಈ ಕಡೆ, ನೀನ್ ಆಯ್ ಹೇಳಿದ್ರೇನೆ ಚಂದ. ಕಶು ಆಯ್ ಹೇಳಂಗೆ. ಮಣ್ಣ ಆಯ್ ಹೇಳ್ಬೇಕು, ಯಾಕೆ ಗೊತ್ತಾ, ನಿನ್ನ ಆರಿಸ್ಕೊಂಡು ಹೋಗಿದ್ದಾನೆ. ಚೂರು ಮುಂದೆ ಬನ್ನಿ ಮೇಡಮ್ ಒಂಚೂರು. ಏನ್ ರಾಣಿ ತರ ಕುತ್ಕೊಂಡಿದ್ಯಾ? ಇವಾಗ ರಾಣಿ ತರ ಕುತ್ಕೊಂಡವಳೆ, ಹೋಗ್ತಾ ಹೋಗ್ತಾ ಇಲಿ ಮರಿ ಆಗ್ಬಿಡ್ತಾಳ ಹಂಗೆ. ಕಳ ನನ್ಗೊಂದ್ ಜ್ಯೂಸ್ ಕೊಡ್ಸಿದಾಳೆ. ಗೈಸ್ ನಂದು ವಿಡಿಯೋ ಪೋಸ್ಟಿಂಗ್ ಇತ್ತಂತ ಎಲ್ರೂ ನಿಲ್ಸ್ಬಿಟ್ಟಿದ್ದೀನಿ. ಎಲ್ರು ಅರ್ಧ ದಾರಿಲೇ ನಿಲ್ಸ್ಬಿಟ್ಟೆ, ವಿಡಿಯೋ ಪೋಸ್ಟಿಂಗ್ ಇತ್ತು ಅಂತ. ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ಪಾನಿಪುರಿ ತಿಂತವ್ರೆ ನೋಡಿ. ಪಾನಿಪುರಿ ನಾ ಮಾತಾಡ್ಕೊಂಡೆಲ್ಲಿದ್ದೆ ಮರಿ. ಒಂದು ಶೂಟದು ಅಪ್ಲೋಡ್ ಮಾಡ್ಬೇಕಿತ್ತು ಗೈಸ್, ಅದಕ್ಕೆ ಲೇಟ್ ಆಯ್ತು. ಇವಾಗ ನೋಡಿ ಪೂರ್ತಿ ಫ್ಯಾಮಿಲಿ ಪಾನಿಪುರಿ ತಿಂತ ಇದೀವಿ. ಗ್ಯಾಪ್ ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಬಿಟ್ಟಲೆ. ಏನ್ ಹೇಳ್ದೆ? ಬರೀ ತಿನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ತಿನ್ನೋದು ಅಷ್ಟೇ. ಸ್ಪಾನ್ಸರ್ ನಮ್ಮ ಅಣ್ಣ. ನೀನ್ ಇರ್ಬೇಕಾದ್ರೆ ನಮ್ಗೆ ಯಾಕೆ ತಿಂತ? ನಾನೆಲ್ಲಪ್ಪ ಅನ್ಎಂಪ್ಲಾಯಿ ಎಲ್ಲಿ ಅನ್ಎಂಪ್ಲಾಯ್. ನಮ್ಮ ಅಣ್ಣ ಎಂಪ್ಲಾಯ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತಾರೆ. ನಮ್ ಕಷ್ಟನ್ ಎಷ್ಟು ಚೆನ್ನಾಗಿ ನೋಡ್ಕೋತಾರ ನೋಡಿ. ಪಾನಿಪುರಿ ತಿನ್ನಲ್ಲ ಬೆಳಿಗ್ಗೆ ನೋಡ್ಕೋತಾರೆ. ಆ ಚಿಕ್ಕ ಮಗುನೇ ಪರವಾಗಿಲ್ಲ ಗೈಸ್, ಚೆನ್ನಾಗಿ ನಗುತ್ತೆ. ಇದು ಹೆಂಗ್ ನಗುತ್ತೆ ಅಂದ್ರೆ ಪಾಪ ಎಲ್ರಿಗೂ ಕಾಲ್ ನೋವು ಬಂದು 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 ಒಂದ್ ಸ್ಟಾಪ್ ತಗೊಂಡ್ಬಿಟ್ಟವ್ರಾಗ್ಲಿ. ಕಾಲ್ ನೋದಿದ್ದಣ. ನಡಿ 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 ಬರು 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 ರಾಣಿ. ಗೈಸ್ ಹೇಳಿದ್ನಲ್ಲ ಗುಡ್ ನ್ಯೂಸ್, ಅದಕ್ಕೆ ನೀನ್ ಹಿಡ್ಕೊಂಡು ಹೇಳಿದ್ಬಿಟ್ಟು ನಾನು ಹೇಳಿತಾ ಇದ್ದೀನಿ ಅಣ್ಣ. ಗೈಸ್ 1 ಅವರ್ ಟ್ರಾವೆಲ್ ಮಾಡ್ಕೊಂಡು ಇವಾಗ ಇಲ್ಲೇ ಕಿಚ್ಚನ ಹಳ್ಳಿ ಮನೆ, ನಮ್ಮ ಬಾಸ್ ಅವ್ರದ್ದು ಹಳ್ಳಿ ಮನೆ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಚೊಟ್ಟ ಮರಿಗೆ ಇದು ಇಷ್ಟ ಆಯ್ತಂತೆ, ಅದಕ್ಕೆ ನೋಡೋಣ ಅಂತ ನಿಲ್ಸಿ ಇವಾಗ ಒಂದು ಚೂರು ಕಾಫಿ ಕುಡ್ಕೊಂಡು ಹೋಗಕ್ಕಂತ ಬಂದಿರೋದು ಅಷ್ಟೇ. ನೋಡಿ ಇದೆ ಕಿಚ್ಚನ ಹಳ್ಳಿ ಮನೆ, ನಮ್ಮ ಬಾಸ್ ಅಲ್ಲೇ ಐತೆ ನೋಡಿ ಕತ್ತೋದು. ಅಮ್ಮಗೊಂದು ಕಾಫಿ, ಕಾಫಿ. ಅಯ್ಯೋ ನಂಗೊಂದು ಕಾಫಿ, ಅಪ್ಪಂಗೊಂದು ಕಾಫಿ. ಪಾಪ ನಮ್ಮ ಕ್ರಶ್ ಏನೂ ತಿಂತಲ್ಲ. ಈ ಕಡೆ ನಮ್ಮ ಚೋಟ ಮರಿ ಲೆಮನ್ ಸೋಡಾ ಕುಡಿತಾಳೆ, ನಮ್ಮ ಅಣ್ಣಗೊಂದು ಕಾಫಿ. ಕಶು ಯಾಕೆ ಕುಡಿತಿಲ್ಲ ಕಶು? ಆಯ್ತು ಬರ. ಈ ತರದೊಂದು ಆರಾಮಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕಟ್ಕೊಂಡ್ಬಿಟ್ರೆ ನಮ್ಮ ಅಮ್ಮಗೂ ಒಂಚೂರು ನೆಮ್ಮದಿ ಇರುತ್ತೆ, ಆರಾಮಾಗಿರ್ತಾರೆ. ನಮ್ಮ ಅಮ್ಮನೂ ಕೂಡ ಯಾವುದೇ ಟೆನ್ಷನ್ ಇಲ್ದೇನೆ ಇರ್ತಾರೆ. ಈ ತರ ಒಂದು ರೆಸ್ಟೋರೆಂಟ್ ಕಟ್ಕೊಂಡಮ್ಮ, ಏನ್ ಹೇಳ್ತೀಯ? ಈ ತರ ಕಟ್ಬಿಟ್ರೆ ಆರಾಮ್ ನಮ್ಮಮ್ಮ. ಒಂಚೂರು ಮನ್ಸು ಫುಲ್ಲು ರಿಲೀಫು. ನನ್ನ ಮಗ ಏನೋ ಮಾಡ್ತಾನೆ, ಖುಷಿ, ಸಿಕ್ಕಾಪಟ್ಟೆ ಖುಷಿ, ನನ್ನ ಮಗ ಏನೋ ಮಾಡ್ತಾನೆ ಅಂದ್ಬಿಟ್ಟು. ಅಲ್ಲೇನಮ್ಮ? ಅಷ್ಟೇ ಗೈಸ್, ಕಟ್ಟೋಣ ಮುಂದೆ ಒಂದಿನ. A few moments later. ಏನ್ ರಾಣಿ, ಏನ್ ಕ್ವಶನ್ ಕೇಳಿದ್ದು? ಮೊದಟಿ ಪಟಾಯಿಸಕ್ಕೆ ಏನ್ ಗಿಫ್ಟ್ ಕೊಟ್ಟಿದ್ ಮಾಮ ಫಸ್ಟ್ ಅಂತ? ಜ್ಞಾಪಕ ಇಲ್ಲ. ಮುಂಚೆ ಮದುವೆಗೆ ಮುಂಚೆ ಏನ್ ನೆನ್ಪಿಲ್ದಿರೋ ತರನೇ ಗಿಫ್ಟ್ ಕೊಟ್ಟಿದ್ ಜ್ಞಾಪಕ ಐತೆ. ಮೈಸೂರು ಇನ್ನೂ ಐತೆ ಅದು. 25 ವರ್ಷ ಹಿಂದೆ ಮಲ್ಲಿಗೆ ಹೂ ಕೊಡ್ಸಿದ್ದು ಮೈಸೂರಲ್ಲಿ, ಇನ್ನೂ ಐತೆ ಅದು.
ಗೈಸ್ ಅದು ನಾನು ನೋಡಿದೀನಿ, ನಮ್ಮ ಅಪ್ಪ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಏನೋ ಗೊತ್ತಿಲ್ಲ, ಮಲ್ಗೆ ಮದ್ವೆಗಿಂತ ಮುಂಚೆ ಮಲ್ಗೆ ಹೂವು ಕೊಟ್ಟಿದ್ರು. ಅದು ಇನ್ನೂ ಕೂಡ 25 ವರ್ಷ ಆದ್ಮೇಲೆ ಕವರ್ ಅಲ್ಲಿ ಜೋಪಾನ ಕಾಪಾಡ್ಕೊಂಡವ್ರೆ. ಕರೆಕ್ಟ್ ತೋರಿಸ್ತೀನಿ. ಎಂತ ಅಮರ ಪ್ರೇಮಿಗಳನ್ನ ಎಲ್ಲಾರು ನೋಡಿದೀರಾ? 25 ವರ್ಷ ಆಯ್ತಲ್ಲ, ಅವತ್ತು ಕೊಡ್ಬೇಕಾಯ್ತು ಮಗ, ಮರ್ತೋದಲ್ಲ. ನಾವಪ್ಪ ಯಾರು ಕಾಪಾಡ್ಕೊಂಡಿರೋದು? ನಾನೇ ನಾವಪ್ಪ ಕಾಪಾಡ್ಕೊಂಡವ್ರೆ. ನಾವಪ್ಪ ಹೆಂಗಂದ್ರೆ ಎಲ್ಲರೂ ಚೆನ್ನಾಗಿ ಕಾಪಾಡ್ಕೊತಾರೆ. ಒಂದು ಮಲ್ಗೆ ಹೂವನ್ನ ಚೆನ್ನಾಗಿ ಕಾಪಾಡ್ಕೊಂಡವ್ರೆ, ಇನ್ನೊಂದು ನನಗೆ ಫಸ್ಟ್ ಟೈಮ್ ನಮ್ ತಾತ ಕೊಡ್ಸಿರೋ ಒಂದು ಸ್ವೆಟರ್ ನ ನೀಟಾಗಿ ಕಾಪಾಡ್ಕೊಂಡವ್ರೆ. ಗ್ರೀನ್ ಕಲರ್ ಸ್ವೆಟರ್ ಸಕ್ಕತ್ತಾಗಿದೆ. 1 ವರ್ಷದ ಪಾಪ ಕೊಡ್ಸಿದ್ದು. ಅದೇ ಇದೆ ನೋಡಮ್ಮ, ನೋಡೋ ನಮ್ಮ ಅಪ್ಪನ ಲವ್ ಎಷ್ಟೈತೆ ಅಂತ ಗೊತ್ತಾಗುತ್ತೆ. ತಾತ ಕೊಡ್ಸಿದ್ದು ಸ್ವೆಟರ್, ಚಿಕ್ಕ ಸ್ವೆಟರ್. ನಿಂದೇನ್ ಲವ್ ಪಪ್ಪಂದಿರೋದ್ ಲವ್. ನಿಜವಾಗ್ಲೂ ಶಾಕ್ ಆಗೋಯ್ತು. ನಾನು ಒಂದ್ ಇಟ್ಕೊಂಡಿದ್ದೆ, ರಾಣಿ ಕೊಟ್ಟಿರೋದು. ಏನ ಲೆಟ್ರು? ಯಾವ ಲೆಟ್ರು? ಓದ್ಬಿಟ್ರೆ ನೀನ್ ಏನು ಶಾಕ್ ಆಗೋಯ್ತು. ಇನ್ನೂ ಇಟ್ಕೊಂಡು ಪರ್ಸಲ್ ಹಂಗೆ ಇಟ್ಕೊಂಡಿದ್ದೀನಿ. ನಮ್ದು ಹಾಕಿಲ್ಲ ಇಲ್ಲಿ ಸೂಪರ್ ಜೋಡಿ, ಇಲ್ಲಿ ಅಮರ ಪ್ರೇಮಿಗಳು. ಓದ್ಬಿಟ್ರೆ ಒಂದು ಪೇಪರ್ ಇಷ್ಟ ಆಗಲೈತೆ. ಲವ್ ಲೆಟ್ರು ಯಾವ ಕೊಟ್ಟಿದ್ದು? ಡಿಗ್ರಿ ವಯಸ್ಸಲ್ಲ? ಡಿಗ್ರಿ ಇಲ್ಲ, ರೀಸೆಂಟ್ ಮದ್ವೆ ಆದ್ಮೇಲೆ ಕೊಟ್ಟಿರೋದು. ಹಂಗಾರ ಇಲ್ಲ, ಲೆಕ್ಕ ಬರಲ್ಲ ಹುಡುಗ. ಮದ್ವೆಗ್ ಮುಂಚೆ ಮೀಟೇ ಆಗಿಲ್ಲ ಸುದೀಪ್, ನೀ ಕರೆಕ್ಟ್ ಆಗಿ ಯಾವಾಗ ನಾವು ಮೀಟೇ ಆಗಿಲ್ಲ ಫಸ್ಟ್. ಕರೆಕ್ಟ್ ಯಾಕಂದ್ರೆ ನಮ್ಮ ಅಣ್ಣನ ಮೀಟ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ಳು ನನ್ನ ಮೀಟ್ ಆಗ್ತಿದ್ಲು. ಲವ್ ಮಾಡೋ ಕಾಲದಲ್ಲಿ ನೀನು ಚಿಕ್ಕವನು. ಪರವಾಗಿಲ್ಲ, ಆಗ್ಲೂ ಲವ್ ಮಾಡ್ತಿದ್ದೆ ನಾನು. ಗೈಸ್ ನಾವ್ ಅಪ್ಪ ಇಲ್ಲಿ ಸ್ಟೋರಿ ಹೇಳ್ತವ್ರೆ. ಕೇಳ ನಾವ್ ಅಪ್ಪ ಇವಾಗ ಸ್ಟೋರಿ ಹೇಳ್ತವ್ರೆ. ಲವ್ ಸ್ಟೋರಿ ಎಲ್ಲ ಹೆಂಗ್ ಸ್ಟಾರ್ಟ್ ಆಯ್ತು, ಏನೇನ್ ಕತೆ ಅಂತ ಹೇಳ್ತವ್ರೆ. ಈ ಲವ್ ಸ್ಟೋರಿನ ನೀವು ತಿಳ್ಕೊಬೇಕು ಖಂಡಿತ. ಒಂಡೆ ನಮ್ಮ ಡ್ಯಾಡಿ ಮಮ್ಮಿದು ಲವ್ ಸ್ಟೋರಿನ ಏನ್ ಸಖತ್ತಾಗಿ ಹೇಳ್ತೀನಿ ಗೊತ್ತಾ? ಹೇಳ್ತೀನಿ. ಈ ವಿಡಿಯೋ ಕಮೆಂಟ್ ಅಲ್ಲಿ ಏನಾದ್ರು ತುಂಬಾ ಕಮೆಂಟ್ ಬಂತು ಅಂದ್ರೆ ಪಕ್ಕ ಒಂದು ದಿನ ನಾವ್ ಅಪ್ಪ ಅಮ್ಮದ ಲವ್ ಸ್ಟೋರಿನ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನಾನ್ ತೋರಿಸ್ತೀನಿ. ನಾವ್ ಅಪ್ಪ ಅಮ್ಮ ಲವ್ ಸ್ಟೋರಿ ತೋರಿಸ್ತೀನಿ. ನಾವ್ ಅಪ್ಪ ಅಮ್ಮ ಲವ್ ಸ್ಟೋರಿ ಹೇಳಿದ್ಮೇಲೆ ನೀವೆಲ್ಲರೂ ಇನ್ಸ್ಪೈರ್ ಆಗ್ಬೇಕು. ಹಂಗೆ ನಮ್ಮ ಅಪ್ಪ 25 ವರ್ಷ ಹಿಂದೆ ಕೊಟ್ಟಿರೋ ಮಲ್ಗೆವನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡವ್ರು ಅಂದ್ರೆ ಅವ್ರ ಲವ್ ಎಷ್ಟು ಪ್ಯೂರ್ ಇರ್ಬೇಕು. ಒಂದಿನ ಇನ್ಫಾರ್ಮ್ ಮಾಡ್ತೀವಿ. ಡನ್. ನೀವ್ ಕಾಮೆಂಟ್ ಹಾಕಿ. ನಮ್ ಚೋಟಮ್ಮರಿನ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೀವಿ ಕಣಮ್ಮ. ನೋಡ, ಫಸ್ಟ್ ಟೈಮ್ ಬಂದಿದೆ. ಇದು ಹಸು ಅಂತಾರೆ, ಇದು ನಾಯಿ ನಿನ್ ಫ್ರೆಂಡು. ಇದು ನಾಯಿ ನಿನ್ ಫ್ರೆಂಡು. ನೋಡ, ಆ ಕಡೆ ಒಂದು ಹಸು ಕೊಡವೆ, ಎಲ್ಲ ನೋಡ್ಕೋ. ಇದು ಈ ಕಡೆ ಇರೋದು ನಮ್ ದೊಡ್ಡಪ್ಪ ಮನೆ, ಅದು ನಮ್ಮ ಮನೆ. ಆ ಕಡೆ ಇರೋದು ಇನ್ನೊಬ್ರು ದೊಡ್ಡಪ್ಪ ಮನೆ. ಅಷ್ಟೇ ಇದೇ ಮನೆ. ಎಲ್ಲಿ ಮನೆ? ಅಮ್ಮ ಮನೆ ಹುಡುಕ್ತಾವ ಕಣಮ್ಮ. ಇಲ್ಲಿ ಅಂಬಾನಿ ಮನೆ ತರ ಕಟ್ಟಿದ್ವಿ ನೋಡಿ, ಕಾಣಿಸ್ತಿತ್ತಾ? ದೊಡಮ್ಮ ನಮಸ್ಕಾರ. ದೊಡಮ್ಮ ಚೆನ್ನಾಗಿದೆ ದೊಡಮ್ಮ. ಅಯ್ಯೋ ನೋಡ್ಕೊಳ ಮರಿ. ದಿಸ್ ಈಸ್ ಅವರ್ ಹೋಮ್, ದಿಸ್ ಈಸ್ ನಮ್ಮ ಅಣ್ಣನ ಹೋಮ್. ಆ ಕಡೆ ಇರೋದು ಮೈ ದೊಡ್ಡಪ್ಪನ ಹೌಸ್. ಧ್ರುವ ಯಾವಾಗ ಬಂದು ಎಲ್ಲಿದ್ದಾರೆ? ಮೀನಕ್ಕ, ಇವಳು ಭವಿತಾ. ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ಇವಳೆ ಭವಿತಾ. ದೊಡಪ್ಪ, ಇವಳು ಭವಿತಾ. ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ದೊಡಮ್ಮ, ಇವಳು ಭವಿತಾ. ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ಬರ, ಇನ್ನೊಬ್ರು ದೊಡ್ಡಪ್ಪ ಮನೆಗೆ ಹೋಗೋಣ. ಬರಲ್ಲ, ಏನಾಗಲ್ಲ. ಮತ್ತೆ ಹೇಳ್ಬೇಡ. ಇಲ್ಲ ನಾನು ಹಂಗೆಲ್ಲ ಹೇಳ್ತೀನ. ಇದು ನಮ್ ದೊಡ್ಡಪ್ಪನ ಮನೆ. ಇದು ಮಮ್ಮ ಚೆನ್ನಾಗಿದೆ ಮಮ್ಮ. ನೋಡ, ಇವಳು ಭವಿತಾ ಅಂತ. ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗ. ಇಮೋಷನಲ್ ಡ್ಯಾಮೇಜ್. ಲವ್. ಈಗ ಇನ್ನು ತೋರಿಸ್ಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಅವರೇ. ಬರ ದೊಡ್ಡಪ್ಪ. ಅಯ್ಯೋ ದೊಡ್ಡಪ್ಪ, ನೀನ್ ನೋಡಿ ಎಷ್ಟು ದಿನ ಆಯ್ತು ದೊಡ್ಡಪ್ಪ. ಅಯ್ಯಯ್ಯೋ ದೊಡ್ಡಪ್ಪ, ಇವಳು ಭವಿತಾ. ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ಲಾಸ್ಟ್ ಇನ್ನೊಬ್ರವ್ರೆ ಗೈಸ್. ದೊಡ್ಡಮ್ಮ, ಪೂಜಾ, ಇಲ್ಲಿ ಇವಳು ಭವಿತಾ ಅಂತ. ವಿಡಿಯೋದಲ್ಲಿ ದೊಡ್ಡಮ್ಮ, ವಿಡಿಯೋದಲ್ಲಿ ಬೆಳ್ಳಗಿರ್ತಾಳೆ, ಇಲ್ಲಿ ಕರ್ರಗಿರ್ತಾಳೆ. ನೋಡ್ಕೊಂಬಿಡ. ಅಯ್ಯೋ ಹಾಯ್ ನೋಡಿ.
ಈಗ ಇಲ್ಲಿ ನೋಡಿ 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 ಗೈಸ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರು ಗೈಸ್ ಇರ್ಬಾಬ ಗೈಸ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನನ್ನ ತಂಗಿ ಅವಳೆ, ಲೆಫ್ಟ್ ಸೈಡ್ ಅಲ್ಲಿ ನನ್ನ ತಂಗಿ ಅವಳೆ. 1 2 3 ಗೈಸ್ ಇವಳು ಪಕೋಡ ಮಾಡ್ತಾಳಂತೆ. ಅದ್ ಏನ್ ಪಕೋಡ ಮಾಡ್ತಾಳ ನನ್ಗಂತೂ ಗೊತ್ತಿಲ್ಲ. ಅಲ್ಲೇನಿಗೆ ತೋರ್ಸ್ಲಿ, ಇಲ್ಲೇ ತೋರಿಸ್ತೀನಿ. ಪಕೋಡ ಮಾಡಕ್ ಬರಲ್ಲ, ಏನಿಲ್ಲ. ಸೋಡಾ ಹಾಕ್ಬೇಕಂತ ಕೇಳ್ತಾಳೆ ಪಕೋಡಗೆ. ಅದ್ ಹೆಂಗೆ ನೀನ್ ಅಂದ್ರೆ ನೀನ್ ಮಾಡಿರೋ ಊಟನ ತಿಂದು ಶಶಿ ಅವ್ರು ಬದುಕ್ತಾರೋ ನನ್ಗಂತೂ ಗೊತ್ತಾಗ್ತಿಲ್ಲ. ಪಾಪ ಅವ್ರು ಎಷ್ಟ್ ಕಷ್ಟ ಅನ್ಭವಿಸ್ತಾರೋ. ದೊಡ್ಡಪ್ಪ ಆ ಚಿತ್ನ ತಿನ್ಸೋಣ ಅಂತ ಇದ್ದೀನಿ. ಹಾ ಇರ್ಮಾಮ 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 ದೊಡ್ಡಪ್ಪ ಇಲ್ಲಿ ನೋಡಿ ಇರ್ಮಾಮ ಚಿಪ್ಸ್ ತಿನ್ಸ್ಲಾ ಬೇಡವಾ? ಮಾಮ ತಿಂದಿಲ್ಲ ಈ ಸಲ ಒಂದು ದೊಡ್ಡಪ್ಪಂಗ್ ತಿನ್ಸೋಣ ಅಂತ. ಅದ್ರೊಳಗಡೆ ಮಿಕ್ಸ್ ಮಾಡಿದ್ದೀನಿ, ಅದ್ರೊಳಗಡೆ ಮಿಕ್ಸ್ ಮಾಡಿದೀನಿ ದೊಡ್ಡಪ್ಪ, ಅದ್ರೊಳಗಡೆ ಮಿಕ್ಸ್ ಮಾಡಿದೀನಿ. ಕೊಡ 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 ಪಕೋಡ. ಅಯ್ಯೋ ಪಕೋಡ ಕೊಟ್ಟೋಳು ತಿನ್ನಕ್ಕೆ. ಏನ್ ದೊಡ್ಡಪ್ಪ? ಅತಳ ವಿತ್ತಲ ಸುತ್ತಳ ತಳ ತಳ ರಸತಳ ಪಾತಾಳ ಗೊತ್ತಾ? ಪಾತಾಳ ಗುಂಡಿ ತಂದು ಉಣ್ತಾರಲ್ಲ ಅದು ಪಾತಾಳ. ಅತಳ ವಿತ್ತಲ ಸುತ್ತಳ ತಳ ತಳ ರಸತಳ ಪಾತಾಳ. ಪಾತಾಳ ಕಡಿಮೆ कहूँ अभी चामी कलू ना आपू चामी कभी ना पचा 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 थैंक यू. ಕಳಿಲೆಲ್ಲ ಹೊಂಟೈತಲ್ಲ ದೊಡ್ಡಪ್ಪ, ಕಳಿಲೆ ಹೇಳೋದು ಕಳಿಲೆಲ್ಲ ಇದು ಕಳಿಲೆ ಕಳಿಲಿನ ಇದು ಅದೇನದು ಸ್ವಲ್ಪ ಏನದು ಕಳಿಲಿನ ಏನದು? ತಳ ಸುತ್ತಳ ತಳ ತಳ ರಸತಳ ಪಾತಾಳ ಕಂಡಿರೋ ಮಗ ಅವನು. ಯಾರು ಯಾರು ಹೇಳು, ನೀನ್ ಹೇಳು. ಯಾರದು? ಗೊತ್ತಾರ ಪೂಜಾ ಯಾರದು? ಅವ್ರಿಗೆ ಗೊತ್ತಾ? ಅವ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಗೊತ್ತಾ? ನಂಗೆ ಗೊತ್ತಿಲ್ಲ. ಮಾತಾಡ್ತೀಯ ಊಟ ಮಾಡ್ತಾ ಇದ್ದೀವಿ. ನಮ್ ದೊಡ್ಡಪ್ಪ ಒಂಚೂರು ಹೆಚ್ಚಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಟ್ಟವ್ರೆ, ಅದಕ್ಕೆ ತಳ 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 ಅಂತ ಗೊತ್ತೈತೆ. ಎಲ್ಲ ಬದುಕಿರೋದು ತಳ ತಳ ಬದುಕಿರೋದು. ಈಗ ದೊಡ್ಡಮ್ಮ ತಳ 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 ಅಂತ ಆಗ್ತದೆ ಈಗ.